ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ತುಂಬ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಹಾಗೆಯೇ ತುಂಬ ದಿನಗಳಿಂದ ಹೇಳ್ತಾ ಇದ್ದೆ, ನಾನು ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳಿ. ಸೊ ಸ್ವಲ್ಪ ಬ್ಯುಸಿ ಅದು ಇದು ಅಂತ ಹೇಳ್ಬಿಟ್ಟು ಹಾಗೆ ಹೋಯಿತು, ಡಿಲೇ ಆಯಿತು, ಮಾಡಿದ್ದಕ್ಕೂ ಕೂಡ ಆಗಲಿಲ್ಲ. ಹಾಗಾಗಿ ಇವತ್ತು ತುಂಬಾ ಫ್ರೀ ಮಾಡಿಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆಯೇ ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೆ ಇದನ್ನ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನೆಕ್ಸ್ಟ್ ಬಂದು ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇಂಥ ದಿನ ಬರುತ್ತೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಜರ್ನಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಂದು 8 to 9 ಮಂತ್ ಆಗ್ತಾ ಇದೆ. ನಂದು ಸಬ್ಸ್ಕ್ರೈಬರು ತುಂಬಾ ಕಡಿಮೆನೇ, ಇವಾಗ ಒಂದು 219 ಇದೆ ಅಂತ ಅನ್ಕೊತೀನಿ. ನಾನು ವಿಡಿಯೋ ಅಪ್ಲೋಡ್ಗಳು ಮಾಡೋದು ಒಂದು 3 ಡೇಸ್ಗೆ ಹಾಕ್ತಾ ಇರ್ತೀನಿ. ಏನಾದರೂ ಸ್ವಲ್ಪ ಬ್ಯುಸಿ ಅದು ಇದು ಇದ್ದರೆ ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ 3 ಡೇಸ್ಗೆ ಕಂಪಲ್ಸರಿ ನಾನು ವೀಡಿಯೋಗಳನ್ನ ಹಾಕ್ತಾ ಬರ್ತಾ ಇದ್ದೀನಿ. ನೋಡೋಣ, ಸದ್ಯಕ್ಕೆ ಅಷ್ಟು ವ್ಯೂಸು ಅಷ್ಟು ಇನ್ನೊಂದು ನನಗೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗಿಲ್ಲ. ಅದೆಲ್ಲ ನಿಮ್ಮ ಕೈಲೇ ಇದೆ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ತೀನಿ. ಹಾಗೆಯೇ ಆದಷ್ಟು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೂ ಕೂಡ ತುಂಬಾ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಇನ್ನು ನಾನು ಯೂಟ್ಯೂಬ್ ಫೀಲ್ಡ್ಗೆ ಏನಕ್ಕೋಸ್ಕರ ಬಂದೆ ಅಂತ ಹೇಳೋದಾದರೆ, ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಕೆಲವ್ರಿಗೆ ಅವರದ್ದೇ ಆದಂಥ ಒಂದು ಏನಂತಾರೆ, ಒಂದು ಅವ್ರದ್ದೇ ಆದಂಥ ಒಂದು ಆಸೆ ಇರುತ್ತೆ. ಸೊ ಏನಾದರೂ ಮಾಡಬೇಕು ಲೈಫಲ್ಲಿ, ಏನಾದರೂ ಮಾಡಬೇಕು ಅನ್ನೋದಂಥದ್ದು. ಸೊ ಆ ಥರ ನನಗೂ ಕೂಡ ಇತ್ತು ಅಂತ ಹೇಳ್ಬೋದು. ಅಂದರೆ ಹೌಸ್ ವೈಫ್ ಆಗಿರೋರಿಗೆ ಸಾಮಾನ್ಯವಾಗಿ ಹೊರಗಡೆ ಹೋಗಿ ದುಡಿಯುವಂಥ ಅವಕಾಶ ತುಂಬಾ ಕಡಿಮೆ ಇರುತ್ತೆ. ಮಕ್ಳುಗಳಿರೋ ಮನೆಗಳಲ್ಲಿ ಮಕ್ಳುಗಳನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಯುವಂಥದ್ದು ಸಿಗೋದಿಲ್ಲ. ಸೊ ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಈ ಕಡೆ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಜನಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ಸಪೋರ್ಟಿಂಗ್ ಸಿಗದೇನೆ ಇರೋರು ತುಂಬ ಜನ ಇರ್ತಾರೆ. ಅಂದರೆ ಮನೇಲಿ ಮೇಯ್ನು ಸಪೋರ್ಟಿಂಗ್ ಮಾಡಬೇಕು. ಮನೇಲೇ ಸಪೋರ್ಟಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜ ಯೂಟ್ಯೂಬ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಮೂಲೆಯಲ್ಲಿತ್ತು, ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಾನು ಈ ಫೀಲ್ಡಿಗೆ ಬರಬೇಕು ಅನ್ನೋವಂಥದ್ದು. ಅಂದರೆ ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದಿರುವಂಥದ್ದು. ಒಳ್ಳೆ ವಿಡಿಯೋಗಳನ್ನ ಮಾಡಾಕಬೇಕು, ಜನಗಳಿಗೆ ನಾನು ಇಷ್ಟ ಆಗಬೇಕು, ನನ್ನ ವಿಡಿಯೋಗಳು ರೀಚ್ ಆಗಬೇಕು, ನನ್ನ ಚಾನಲ್ ಗ್ರೋ ಆಗಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿರುವಂಥದ್ದು. ನಾನು ಮಾಡೋ ವಿಡಿಯೋಗಳಲ್ಲಿ 10ರಲ್ಲಿ 1% ಆದ್ರೂ ನಿಮಗೆ ಯೂಸ್ಫುಲ್ ಆಗಬೇಕು. ಹಾಗೆ ನನ್ನ ಚಾನಲ್ಲು ತುಂಬಾ ಒಂದು ರೀತಿ ಒಂದು ಒಳ್ಳೆ ಗ್ರೋ ಆಗಬೇಕು ಅನ್ನೋದಷ್ಟೇ ನನಗೆ ಇರುವಂಥದ್ದು. ಸೊ ಹಾಗಾಗಿ ನಾನು ಆಸೆನ ಹೊತ್ಕೊಂಡು ಈ ಫೀಲ್ಡ್ಗೆ ಬಂದೆ ಅಂತ ಹೇಳ್ಬೋದು. ಏನಾದರೂ ಮಾಡಬೇಕು, ನಾನು ನನ್ನದೇ ಆದಂಥ ಕೆಲವೊಂದು ಕೆಲಸಗಳನ್ನ ಏನೋ ಒಂದು ಮಾಡ್ಕೊಂಡು ಹೋಗಬೇಕು. ಈ ಕಡೆ ಮಕ್ಳುಗಳನ್ನ ಬಿಟ್ಟು ನಾವು ಹೊರಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಆ ಥರ ಸಪೋರ್ಟಿಂಗ್ ನನಗೆ ತುಂಬ ಕಡಿಮೆ ಅಂತ ಹೇಳ್ಬೋದು, ಮನೇಲಿ ಬಿಟ್ಟು ಹೊರಗಡೆ ಹೋಗಿ ದುಡಿಯುವಂಥದ್ದು. ಏಕೆಂದರೆ ನಾನು ಮದುವೆ ಮುಂಚೆ ನಾನು ಕೆಲಸ ಮಾಡಿದ್ದೀನಿ, ಸಂಬಳನೂ ಕೂಡ ತೊಗೊಂಡಿದ್ದೀನಿ. ಮದುವೆ ಆದಮೇಲೆ ನಾನು ಹೊರಗಡೆ ಹೋಗಿ ದುಡಿಯುವಂಥ ಅವಕಾಶ ತುಂಬಾ ಕಡಿಮೆ. ಏನಕ್ಕೆ ಅಂತಂದರೆ, ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಕಳ್ಸೋಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಲೈಫಲ್ಲೂ ಹಾಗೆಯೇ ಹೊರಗಡೆ ಹೋಗಿ ದುಡಿಯುವಂಥ ಅವಕಾಶ ಕಡಿಮೆ. ಮತ್ತು ಮಕ್ಳುಗಳಿರೋದ್ರಿಂದ ನನಗೆ ಹೊರಗಡೆ ಹೋಗಿ ದುಡಿಯುವಂಥದ್ದು ಆಗಲ್ಲ ಮಕ್ಕಳನ್ನ ಬಿಟ್ಟು. ಸೊ ಹಾಗಾಗಿ ಮನೇಲೇ ಕೂತ್ಕೊಂಡು ಏನು ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬದಲು ಏನಾದರೂ ಮಾಡಲೇಬೇಕು, ಏನಾದರೂ ನಂದು ಅಂತ ಮಾಡಬೇಕು ಅನ್ನೋದೊಂದಿತ್ತು. ಹಾಗೆಯೇ ಕೆಲವು ಹೆಣ್ಮಕ್ಳುಗಳಿಗೆ ಏನಾಗಿರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿ ತಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಅವರೇ ನಿವಾರಿಸ್ಕೊಂಡ್ರೆ ಎಷ್ಟು ಇದಲ್ವಾ. ಹಾಗಾಗಿ ಯಾರನ್ನೂ ಕೇಳ್ದಂತೆ, ಯಾರ ಹಂಗೂ ಇಲ್ಲದಂತೆ ಬದುಕಬೇಕು ಅನ್ನೋದು ಕೆಲವ್ರಿಗೆ ಇದ್ದೇ ಇರುತ್ತೆ. ನನ್ನ ಲೈಫಲ್ಲಿ ಆ ಥರ ನನಗೆ ಕೊರತೆ ಆಗಿಲ್ಲ ಅಂತ ಹೇಳ್ಬೋದು. ಸೊ ಆದರೂ ಒಂದು ಇರುತ್ತೆ, ಏನಾದರೂ ನಮ್ಮದೇ ಆದಂಥ ಒಂದು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಕಾರಣದಿಂದ ಮತ್ತೆ ಇನ್ನೊಂದು ನನ್ನ ಮೈಂಡನ್ನು ಬೇರೆ ಕಡೆ ನಾನು ಟರ್ನ್ ಮಾಡಬೇಕಿತ್ತು. ಆ ಟೈಮಲ್ಲಿ ಒಂದು ಸಿಚುವೇಶನ್ ಟೈಮಲ್ಲಿ ನನ್ನ ಮೈಂಡನ್ನು ನಾನು ಬೇರೆ ಕಡೆ ಟರ್ನ್ ಮಾಡಬೇಕಿತ್ತು. ಮೇಯ್ನ್ ಪಾಯಿಂಟ್ ಬಂದು ಇದೇನೆ. ಸೊ ಅದು ತುಂಬ ಪರ್ಸ್ನಲ್ ನನಗೆ ಅಂತ ಹೇಳ್ಬೋದು. ಹಾಗೆ ನನ್ನ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಹಾಗಾಗಿ ಅದರಿಂದ ಆಚೆ ಬರೋದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು, ನಾನು ಬ್ಯುಸಿಯಾಗಿರಬೇಕು ಲೈಫಲ್ಲಿ. ನಾನು ಬ್ಯುಸಿಯಾಗಿದ್ದರೆ ನಾನು ಇಲ್ಲದೆ ಇರೋವೆಲ್ಲ ನನಗೆ ತಲೆಗೆ ಬರೋದಕ್ಕಾಗಲಿ ಅವಕಾಶನೇ ಇರಲ್ಲ ನನಗೆ. ಸೊ ಹಾಗಾಗಿ ನನ್ನದೇ ಆದಂಥ ಏನೋ ಒಂದು ಮಾಡಿಕೊಂಡು ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡೆ. ಯೂಟ್ಯೂಬ್ ಚಾನಲ್ನು ಕೂಡ ನಾನು ಓಪನ್ ಮಾಡಿಕೊಂಡೆ. ಹಾಗೆಯೇ ಚಾನಲ್ನು ಕೂಡ ಆಲ್ರೆಡಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಕೈಲಾದ ಮಟ್ಟಿಗೆ. ನಾನೇನು ದೊಡ್ಡ ಯೂಟ್ಯೂಬರ್ ಅಂತ ಏನಿಲ್ಲ, ನಾನು ಇವಾಗಷ್ಟೇ ನಾನು ಯೂಟ್ಯೂಬ್ಗೆ ಕಾಲಿಟ್ಟಿರುವಂಥದ್ದು. ಸ್ವಲ್ಪ ಹಂತವಾಗಿ ನಾನು ಮುಂದಕ್ಕೆ ಹೋಗಬೇಕು ಅನ್ನೋದು ಇದೆ ನನಗೆ ಆಸೆ ಅಂತ ಹೇಳ್ಬೋದು. ಹಾಗೆಯೇ ಸುಮ್ಮನೆ ಅಂತೂ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿಲ್ಲ. ತಿಂಗಳಾರ್ಗಟ್ಟಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೆಂಗೆ, ಎಡಿಟಿಂಗ್ ಮಾಡೋದು ಹೆಂಗೆ, ಈ ರೀತಿ ಎಲ್ಲನೂ ಕೂಡ ನಾನು ನೋಡ್ಕೊತಾ ಬಂದಿದ್ದೀನಿ. ಹಾಗೆಯೇ
ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಕೆಲವೊಬ್ಬರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೇನಿರ್ತಾರೆ ಅವ್ರದ್ದೆಲ್ಲ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಸ್ವಲ್ಪ ಫ್ರೀ ಟೈಮಲ್ಲಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನನ್ನ ಫ್ರೀ ಟೈಮ್ಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ನಾನು ಯಾವ್ದು ಇಷ್ಟ ಇರುತ್ತೆ ನನಗೆ ವಿಡಿಯೋಗಳು ಅವ್ರ ಚಾನಲಲ್ಲಿ ಹೋಗಿ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ನಾನು ಕೂಡ ಕಮೆಂಟ್ ಮಾಡ್ತಾ ಇದ್ದೆ. ನನ್ಗೆ ಅವಾಗ ಏನೋ ಒಂಥರ ನನಗೆ ಇಷ್ಟ ಆಗ್ತಾ ಇತ್ತು, ಒಂದು ಮೋಟಿವೇಶನ್ ಸಿಗ್ತಾ ಇತ್ತು. ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಮೋಟಿವೇಶನ್ ವ್ಲಾಗ್ ಅಂತ ಹೇಳಿ, ಅದೆಲ್ಲ ನೋಡಿದಾಗ ನಾವು ಯಾಕೆ ಮಾಡಬಾರ್ದು ಅಂತ ಅನಿಸೋಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅದೊಂದು ಮನಸ್ಸಲ್ಲಿತ್ತು, ಏನಾದರೂ ಮಾಡಬೇಕು ಅಂತ. ಹಾಗಾಗಿ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮುಖ್ಯವಾಗಿ ನಾನು ಮನೇಲಿ ಸಪೋರ್ಟಿಂಗ್ ಬೇಕಿತ್ತು ನನ್ನ ಮನೇಲಿ. ಹಾಗಾಗಿ ನಾನು ಸಪೋರ್ಟಿಂಗು ಕೂಡ ತೊಗೊಂಡೆ. ಮನೇಲಿ ಸಪೋರ್ಟಿಂಗ್ ಇಲ್ದೇ ಅಥವಾ ಗಂಡ ಅಥವಾ ಅತ್ತೆ ಮಾವ ಯಾರದೇ ಆಗಿರ್ಬೋದು, ಮೇಯ್ನ್ ಬೇಕಾಗಿರುವಂಥದ್ದು ಗಂಡನ ಸಪೋರ್ಟು. ಇವ್ರ ಸಪೋರ್ಟ್ಗಳಿಲ್ದಂತೆ ನಾವು ಮುಂದಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ನಾನಿದ್ದೀನಿ, ನೀನು ಮಾಡು, ಏನೋ ಒಂದು ನಿನ್ನ ಕೈಲಾಗುತ್ತೆ ನೀನು ಮಾಡು ಅಂತ ನಮಗೆ ಪುಷ್ ಮಾಡೋರಿದ್ರೆ ನಾವು ನಿಜ ಏನಾದರೂ ಒಂದು ಮಾಡ್ಕೊತಾ ಹೋಗ್ಬೋದು. ಆ ಥರ ಏನೂ ಆಗ್ದೇನೆ ನಿನ್ನ ಕೈಲಿ ಏನಾಗುತ್ತೆ, ನೀನು ಏನು ಮಾಡ್ತೀಯಾ ಅನ್ನೋರ ಮಧ್ಯೆ ನಾವು ನಿಜ ಏನು ಮಾಡೋಕ್ಕೂ ಆಗಲ್ಲ. ಅದು ನಮಗೆ ಒಂದು ರೀತಿ ನಮಗೆ ಕೆಳಗಡೆ ಬೆಳೆಸ್ಕೊಡುತ್ತೆ ಅಂತ ಹೇಳ್ಬೋದು. ಒಂದು ಚಾಲೆಂಜಾಗಿ ತೊಗೊಂಡವ್ರಿಗೆ ಅದು ಚಾಲೆಂಜಾಗೇ ಇರುತ್ತೆ. ಇಂಥವ್ರ ಮುಂದೆ ನಾನು ಮಾಡಬೇಕು ಅನ್ನೋದು ಹಿಂಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ನಾನು ಮನೇಲಿ ಸಪೋರ್ಟಿಂಗ್ ತೊಗೊಂಡೆ. ನಾನು ಚಾನಲ್ ಓಪನ್ ಮಾಡ್ತೀನಿ, ಏನೂ ಆಗಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ ನಾನು ಒಳ್ಳೆ ರೀತಿಲಿ ಅಂತ ಹೇಳ್ಬಿಟ್ಟು. ಸೊ ಆಯಿತು ಅಂತ ಪರ್ಮಿಷನ್ ಕೊಟ್ಟಾದಮೇಲೆ ನಾನು ಅದಕ್ಕೂ ಮುಂಚೆ ತಿಂಗಳಾರ್ಗಟ್ಲೆ ವೀಡಿಯೋ ನೋಡಿ ಎಡಿಟಿಂಗ್ ಕಲಿತು ಹೇಗೆ ಅಪ್ಲೋಡ್ ಮಾಡೋದು, ಇದರಿಂದ ಏನಾಗುತ್ತೆ, ಈಗ ಮಾಡಿದ್ರೆ ಈಗ ಏನಾಗುತ್ತೆ, ಅಥವಾ ನಾವು ಈ ಥರ ಮಾಡಿದ್ರೆ ಮುಂದೆ ಏನಾಗುತ್ತೆ ಎಲ್ಲನೂ ಕೂಡ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ತಿಳ್ಕೊಂಡು ವಿಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಕೈಲಾದಷ್ಟು ನಾನು ಮಾಮೂಲಿ ಡೈಲಿ ವ್ಲಾಗ್ ಮಾಡ್ತೀನಿ, ಮತ್ತು ಕುಕ್ಕಿಂಗ್ ವ್ಲಾಗ್ ಇರುತ್ತೆ. ಸೊ ಹೇಗಾಗುತ್ತೆ ನನ್ನ ಕೈಲಿ ಅದ್ರ ಮಟ್ಟಿಗೆ ನಾನು ಅದ್ರ ಮೀರಿ ನಾನು ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಒಳ್ಳೆಯ ವಿಡಿಯೋಗಳನ್ನ ನಾನು ಶೇರ್ ಮಾಡಬೇಕು ಅಂತ ಹೇಳಿ. ನನ್ನ ವಿಡಿಯೋಗಳಲ್ಲಿ ಒಂದು 10ರಲ್ಲಿ 1% ಆದ್ರೂ ನಿಮಗೆ ಯೂಸ್ಫುಲ್ ಆಗಬೇಕಲ್ವಾ. ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಇದು ಎಲ್ಲಿಗೆ ತನಕ ಹೋಗುತ್ತೆ ಅಂತ ಹೇಳಿ. ಹಾಗೆ ನನಗೂ ಕೂಡ ತುಂಬಾ ಆಸೆ ಇದೆ, ನನ್ನ ಚಾನಲ್ ಒಂದು ಒಳ್ಳೆ ಗ್ರೋ ಆಗಬೇಕು, ಹಾಗೆಯೇ ನನ್ನದು ಚಾನಲ್ ಬೆಳಿಬೇಕು ಅಂತ ಹೇಳ್ಬಿಟ್ಟು. ನೋಡೋಣ, ಇದಕ್ಕೆಲ್ಲ ನೀವು ಸಹಕಾರ ಕೊಟ್ಟರೆ ತುಂಬಾ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 8-9 ಮಂತ್ ಆಗ್ತಾ ಬರ್ತಾ ಇದೆ. ಇನ್ನು ನನಗೆ ಒಂದು 219 ಸಮಥಿಂಗ್ ಅಂತ ಅನ್ಕೊತೀನಿ ಸಬ್ಸ್ಕ್ರೈಬರ್ ಇರೋದು. ಹಾಗೆಯೇ ವ್ಯೂಸ್ ಕೂಡ ಇವಾಗಲ್ವಾ ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆನೇ ಇದೆ. ನೋಡೋಣ ಮುಂದಕ್ಕೆ ಜಾಸ್ತಿ ಆಗುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ ಅನ್ನೋದೊಂದು ನಂಬಿಕೆ ಇಟ್ಟಿದ್ದೀನಿ. ನೋಡೋಣ. ಹಾಗೆಯೇ ನೀವೆಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ನಾನು ಕೇಳ್ಕೊತೀನಿ. ಹಾಗೆಯೇ ನಾನು ಮಾಡೋ ವಿಡಿಯೋಗಳಲ್ಲಿ ಕೆಲವ್ರಿಗೆ ವಿಡಿಯೋಗಳು ಇಷ್ಟ ಆಗ್ಬೋದು, ಕೆಲವ್ರಿಗೆ ವಿಡಿಯೋ ಇಷ್ಟ ಆಗದೇನೆ ಇರ್ಬೋದು. ಅಂದರೆ ನಮ್ಮದು 5 ಬೆರಳು ಒಂದೇ ಸಮ ಇರೋದಿಲ್ಲ ಅಲ್ವಾ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಅವರ ಅಭಿರುಚಿಗೆ ತಕ್ಕನಂಗೆ ನಾವು ವಿಡಿಯೋಗಳನ್ನ ಮಾಡಾಕ್ಬೋದು, ಅವ್ರಿಗೆ ಇಷ್ಟ ಆಗುತ್ತೆ. ಅಥವಾ ಇನ್ನು ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಅದು ಏನು ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಅದು ಅವ್ರಿಗಿರುತ್ತೆ. ಸೊ ನನಗೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ನಾನು ಆ ರೀತಿ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ ಥರ ನನ್ನ ಟೇಸ್ಟಿಗೆ ತಕ್ಕನಂಗೆ ಯಾರಿರ್ತೀರೋ ಅವ್ರಿಗೆ ನನ್ನ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈಗ ಇಷ್ಟ ಆದವರು ಚೆನ್ನಾಗಿದೆ ವಿಡಿಯೋ, ಸೂಪರ್ ಸಿಸ್ಟರ್ ಹಾಗೆ ಹೀಗೆ ಅಂತ ಕಳಿಸ್ಬೋದು. ಅವ್ರಿಗೆ ನಾನು ಪಾಸಿಟಿವ್ ಆಗಿ ನಾನು ಕಮೆಂಟ್ನ ಹಾಕ್ಬೋದು, ಥ್ಯಾಂಕ್ಸ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇನ್ನು ಕೆಲವರಿಗೆ ಇಷ್ಟ ಆಗ್ದೇನೆ ಇರೋರಿಗೆ ಅಥವಾ ಏನಾದರೂ ಹೇಳ್ಬೋದು, ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು ಅವರು. ಆವಾಗ ನಾವೇನು ಮಾಡೋಕ್ಕಾಗುತ್ತೆ, ಏನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ, ಬೇಜಾರಾಗುತ್ತೆ ಸ್ಟಾರ್ಟಿಂಗು. ಸೊ ಏನು ಮಾಡೋಕ್ಕಾಗಲ್ಲ. ಹಾಗಂದ್ಬಿಟ್ಟು ನಾವು ಅವ್ರಿಗೆ ಬೈಯೋಕ್ಕಾಗಲಿ ಅಥವಾ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ. ಅದನ್ನು ನಾನು ಮೇಯ್ನು ತಿಳ್ಕೊಂಡಿರುವಂಥದ್ದು, ಯೂಟ್ಯೂಬರ್ಸ್ಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ತಾಳ್ಮೆ. ಯೂಟ್ಯೂಬಲ್ಲಿ ಬೇಕಾಗಿರುವಂಥ ಪೇಷನ್ಸ್ ಇದ್ಬಿಟ್ರೆ ಏನು ಬೇಕಿದ್ರೂ ನಾವು ಮಾಡ್ಕೊ ಹೋಗ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ನಮ್ಮನ್ನ ಇನ್ನೂ ಇಂಪ್ರೆಸ್ ಮಾಡ್ತೀರಾ, ಇನ್ನೂ ಒಂದು ನಮಗೆ ಎನರ್ಜಿ ತುಂಬ್ತೀರಾ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಒಂದು ಕಮೆಂಟಲ್ಲಿ ನಾವು ಕೆಳಗಡೆ ಹೋಗ್ಬಿಡ್ತೀವಿ, ಆ ರೀತಿ ಆಗ್ಬಿಡುತ್ತೆ. ನನಗೆ ಅಂತಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ಹಾಗೇ ಆಗೋದು. ನೀವು ಅವ್ರ ವಿಡಿಯೋಗಳಿಗೆ ನೀವು ಒಂದು ಒಳ್ಳೆ ರೀತಿ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಇನ್ನೂ ಒಂದಷ್ಟು ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ, ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಇನ್ನೂ ಒಂದು ರೀತಿ ಒಂದು ಒಳ್ಳೆ ರೀತಿ ಅವರು ಕಂಟೆಂಟ್ನ ಇಟ್ಕೊಂಡು ವಿಡಿಯೋನ ಮಾಡಾಕ್ತಾರೆ. ಸೊ ಅಷ್ಟೇ ಗೈಸ್. ನನಗೆ ಆ ರೀತಿ ಬ್ಯಾಡ್ ಕಮೆಂಟ್ ಅಂತ ನನಗೆ ಆ ರೀತಿ ನೆಗೆಟಿವ್ ಕಮೆಂಟ್ ಅಂತ ಇನ್ನೂ ಯಾವುದು ಕೂಡ ಬಂದಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ನಾನು ನನಗೆ ತಕ್ಕನಂಗೆ ನನಗೆ ಅನಿಸೋ ಪ್ರಕಾರ ನಾನೊಂದು ಒಳ್ಳೆ ರೀತಿಯಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಪದೇ ಪದೇ ಕೇಳ್ತಿರ್ತೀನಿ ಕೂಡ ನಾನು, ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಏನಾದರೂ ಸರಿ ಮಾಡ್ಕೋಬೇಕಾ, ತಿದ್ಕೋಬೇಕಾ ಹೇಳಿ. ನಾನು ಅದನ್ನು ತಿದ್ಕೊಂಡು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತ. ಹಾಗಾಗಿ ನನ್ನ ಕಮೆಂಟ್ ಬರೋದು ಕೂಡ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಪಾಸಿಟಿವ್ ಆಗೇ ಹೇಳ್ತಿರೋ ಅಥವಾ ನೆಗೆಟಿವ್ ಆಗೇ ನನಗೆ ಕಮೆಂಟ್ ಹಾಕ್ತಿರೋ, ನಾನು ಅದನ್ನು ಎರಡನ್ನೂ ಕೂಡ ಸಮವಾಗಿ ತಗೋತೀನಿ ಅಂತ ಹೇಳ್ಬೋದು. ನೀವು ತಪ್ಪಿದ್ರೆ ನನಗೆ ಹೇಳಿದ್ರೆ ಅದನ್ನು ನಾನು ಸರಿ ಮಾಡಿಕೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ಬೋದು. ನಾನು ಎರಡನ್ನೂ ಕೂಡ ಸಮಾನಾಗಿ ತಗೋತೀನಿ. ನನಗೇನು ಅದರಲ್ಲೇನು ನನಗೆ ಬೇಜಾರಿಲ್ಲ. ಅಷ್ಟೇ ಗೈಸ್.
ಏಕೆಂತ ಹೇಳಿದ್ರೆ ಆವಾಗಲೇ ಹೇಳ್ದಂಗೆ ತಾಳ್ಮೆ, ಆ ತಾಳ್ಮೆ ಅನ್ನೋದಿದ್ರೆ ನಾವು ಮುಂದಕ್ಕೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬೇಕಿದ್ರೂ ಹೋಗ್ಬೋದು. ನನಗೆ ಮೇಯ್ನ್ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ, ನಾನೊಂದು ಏನೋ ಒಂಥರ ಒಂದು ಗುರಿ ಅನ್ನೋದನ್ನ ಇಟ್ಕೊಂಡಿದ್ದೀನಿ. ನಾನು ಇದರಿಂದ ಒಂದು ರೀಚ್ ಆಗಬೇಕು, ನನ್ನ ಚಾನಲ್ ಗ್ರೋ ಆಗಬೇಕು, ನಾನು ಇಲ್ಲಿ ತನಕ ಹೋಗಬೇಕು, ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನನ್ನ ಚಾನಲ್ ಇದಾಗಬೇಕು ಅನ್ನೋದು ಅಷ್ಟೇ ನನಗಿರೋವಂಥದ್ದು. ಸೊ ಅದನ್ನು ಬಿಟ್ಟು ನಾವು ಬೇರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅನ್ಕೊತೀನಿ. ನಮ್ಮ ಕೆಲಸ ಕರೆಕ್ಟಾಗಿದ್ದರೆ ನಾವು ಬೇರೆ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಕೈಲಾದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಕೂಡ ಮುಂದಕ್ಕೆ. ಸೊ ನನ್ನ ಕೆಲಸ ಕರೆಕ್ಟಾಗಿದ್ಮೇಲೆ ನಾನು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಬೇಕಾಗಿಲ್ಲ ಅಂತ ಅನ್ಕೊತೀನಿ. ಕೆಲವರಿಂದ ನಾನು ತಿಳ್ಕೊಳ್ಬೇಕಾಗಿರುವಂಥ ವಿಷಯಗಳು ಇರುತ್ತೆ. ಹಾಗೆಯೇ ಅದನ್ನು ಕೂಡ ನಾನು ಎಕ್ಸೆಪ್ಟ್ ಮಾಡ್ತೀನಿ, ತಿಳ್ಕೊತೀನಿ. ನಾನು ಹೇಳಬೇಕಾಗಿದ್ರು ನಾನು ನಿಮ್ಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಅಂದರೆ ಎಲ್ಲನೂ ಕಲಿತೆ ನಾನು ಯೂಟ್ಯೂಬ್ಗೆ ಬಂದಿರುವಂಥದ್ದಲ್ಲ. ನಾನು ಕೂಡ ವಿಡಿಯೋಗಳನ್ನ ನೋಡ್ತೀನಿ, ಕೆಲವೊಂದನ್ನ ಎಲ್ಲ ಅಲ್ಲಿ ಸ್ವಲ್ಪ ನ್ಯೂಸ್ಗಳಾದಿದ್ದು ನೋಡ್ತಾ ಇರ್ತೀನಿ, ತಿಳ್ಕೊಂಡಿರ್ತೀನಿ. ಅಥವಾ ಗೂಗಲಲ್ಲಿ ಚೆಕ್ ಮಾಡ್ತಾ ಇರ್ತೀನಿ. ಸ್ವಲ್ಪ ನಾನು ಒಂದು ಕಂಟೆಂಟ್ಗೆ ಈಗ ಏನೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಏನೇ ಒಂದು ಏನಂತಾರೆ, ಒಂದು ಪಾಲಕ್ ಸೊಪ್ಪು ಅಂತಲೇ ಇಟ್ಕೊಳ್ಳಿ. ಅದಕ್ಕೆ ನಾನು ಅದಕ್ಕೆ ಏನಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ಏನೋ ಒಂದು ಹೇಳಿದ್ರು ಅದು ನೋಡ್ಕೊಂಡು ಬಂದು ನಿಮ್ಮ ಹತ್ರ ಹೇಳಲ್ಲ. ಗೂಗಲಲ್ಲಿ ಚೆಕ್ ಮಾಡ್ತೀನಿ ಕೂಡ, ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀನಿ, ಸ್ವಲ್ಪ ನೋಟ್ ಮಾಡ್ಕೊತೀನಿ. ಆಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳುವಂಥದ್ದು, ಇಲ್ಲ ವಿಡಿಯೋದಲ್ಲಿ ಎಡಿಟ್ ಮಾಡುವಂಥದ್ದು. ಸೊ ಈ ಥರ ಇರುತ್ತೆ. ನಾನು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಆಗಲಿ ನಾನು ಯಾವ್ಯಾವುದೋ ತಂದು ಹೇಳುವಂಥದ್ದೆಲ್ಲ. ಡೈರೆಕ್ಟ್ ನಾನು ಗೂಗಲಲ್ಲೇ ಚೆಕ್ ಮಾಡ್ತೀನಿ. ಯಾವುದ್ರ ಬಗ್ಗೆನೇ ಆದ್ರೂ ಅದನ್ನು ತೊಗೊಬಂದು ನಾನು ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲನೂ ತಿಳ್ಕೊಂಡೇನು ನಾನು ವಿಡಿಯೋದಲ್ಲಿ ಬಂದಿಲ್ಲ, ನಿಮ್ಮಿಂದನೂ ಕೂಡ ತಿಳ್ಕೊತೀನಿ. ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನ ನಾನು ಅವಾಗವಾಗ ನೋಡ್ತಾ ಇರ್ತೀನಿ. ಅದರಿಂದನೂ ಕೆಲವೊಂದು ವಿಷಯಗಳನ್ನ, ನನಗೆ ಇಷ್ಟವಾಗುವಂಥ ಕೆಲವೊಂದು ವಿಷಯಗಳನ್ನ ಅಳವಡಿಸ್ಕೋತೀನಿ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಮತ್ತು ಏನಾದರೂ ಹೊಸದಾಗೆ ಕಲಿಬೇಕು, ಏನಾದರೂ ಹೊಸದಾಗೆ ಮಾಡ್ತಾ ಇರಬೇಕು ಅಂತ ಅನ್ನೋದು ನಮ್ಮ ಮನಸ್ಸಲ್ಲೇ ಬರಬೇಕು. ಆ ರೀತಿ ಬಂದಾಗ ಮಾತ್ರ ನಾವು ಏನಾದರೂ ಹೊಸದಾಗೆ ಕಲಿಯೋದಕ್ಕಾಗಲಿ ಅಥವಾ ನಾನು ನಿಮಗೆ ತಿಳಿಸ್ಕೊಡೋದಕ್ಕಾಗಲಿ ನನ್ನ ಕೈಲಾದಷ್ಟು ಸಾಧ್ಯ ಆಗೋದು. ನಾನೇ ಏನೂ ಕಲ್ತಿಲ್ಲ ಅಂದರೆ ನಿಮಗೆ ಹೇಗೆ ಹೇಳ್ಕೊಡೋಕ್ಕಾಗೋದು ಅಲ್ವಾ. ಹಾಗಾಗಿ ನಿಮಗೆ ಗೊತ್ತಿರೋ ವಿಷಯ ಕೆಲವೊಂದು ನನಗೆ ಗೊತ್ತಿರಲ್ಲ, ನನಗೆ ಗೊತ್ತಿರೋ ವಿಷಯ ಕೆಲವೊಂದು ನಿಮಗೆ ಗೊತ್ತಿರಲ್ಲ, ಇಷ್ಟೇ ಇರೋದು. ಸೊ ನಿಮಗೆ ಗೊತ್ತಿರೋ ವಿಷಯನ ನಾನು ತಿಳ್ಕೊಬೇಕು, ನನಗೆ ಗೊತ್ತಿರೋವಂಥ ವಿಷಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು. ಅದರಿಂದ ಕೆಲವ್ರಿಗೆ ಇಷ್ಟ ಆದರೆ ಅದನ್ನು ಅವರು ಕೂಡ ಅಳವಡಿಸ್ಕೋತಾರೆ, ತಿಳ್ಕೊತಾರೆ ಅಲ್ವಾ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಂತ ಹೇಳೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾವತ್ತೂ ಕೈ ಬೀಳೋದಿಲ್ಲ. ಸೊ ನಾವು ನಮ್ಮ ಶ್ರಮನ ಹಾಕಿ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋದ್ರೆ ನಿಜ ಫಲ ಅನ್ನೋದು ನಮಗೆ ಇವತ್ತು ಸಿಕ್ಕಿಲ್ಲ ಅಂದ್ರೂ ಮುಂದೆ ಖಂಡಿತ ಸಿಗುತ್ತೆ. ಇದರಿಂದ ನಾವು ಫಲಕ್ಕೋಸ್ಕರ ಕೆಲಸ ಮಾಡಬಾರ್ದು. ನಮ್ಮ ಶ್ರಮ ಅನ್ನೋದನ್ನ ಹಾಕಿ ಕೆಲಸ ಮಾಡಿದ್ರೆ ಫಲ ಅನ್ನೋದು ಆಟೋಮೆಟಿಕ್ ಆಗಿ ಅದಾಗದೆ ನಮಗೆ ಸಿಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು. ಒಳ್ಳೆ ರೀತಿ ನಾವು ಹಾಕಿದ್ರೆ ವಿಡಿಯೋಗಳನ್ನ ಅದು ಒಳ್ಳೆ ರೀತಿಯಾಗೆ ನಮಗೆ ಬರುತ್ತೆ. ಸ್ವಲ್ಪ ನಮಗೆ ಈಗೆಲ್ಲ ಗೊತ್ತೇ ಇರುತ್ತಲ್ಲ, ಸಾಮಾನ್ಯವಾಗಿ ಯಾವುದು ನಮಗೆ ಒಳ್ಳೆ ವಿಷಯಗಳಿರುತ್ತೋ ಅದು ಬೇಗನೆ ವೈರಲ್ ಆಗಲ್ಲ, ಬೇಗನೆ ಹರಡಲ್ಲ. ಹಾಗೇನೆ ಸ್ವಲ್ಪ ಕೆಟ್ಟ ಸುದ್ದಿಗಳು ಅಂತ ಏನಿರುತ್ತೆ ಬೇಗನೆ ವೈರಲ್ ಆಗ್ಬಿಡುತ್ತೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಫುಲ್ ಎಲ್ಲಾನು ಅದೇನೇ ಇರುತ್ತೆ. ಅದೇ ರೀತಿನೇ ನಮಗೆ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಯೂಟ್ಯೂಬರ್ಸ್ಗಳು ಅಷ್ಟೇನೆ. ಆದಷ್ಟು ನಿಮ್ಮ ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ, ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ 4 ಜನಕ್ಕೆ ಒಳ್ಳೇದಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಆಗಬಾರ್ದು ಅಲ್ವಾ. ಹಾಗೇನೆ ನಾನು ಕೂಡ ಅಂದ್ಕೊಂಡಿರೋದು ಅಷ್ಟೇನೆ. ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೂ ಕೂಡ ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನಷ್ಟು ಒಂದು ಗ್ರೋ ಮಾಡಿ ಒಂದು ಹಂತಕ್ಕೆ ತೊಗೊಂಡೋಗಿ ಅಂತ ಹೇಳ್ಬೋದು. ಏಕೆಂದರೆ ಅದೆಲ್ಲ ನಿಮ್ಮಿಂದನೇ ಸಾಧ್ಯ. ಅಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾಡಿರೋದು ತುಂಬ ಕಡಿಮೆ ಅಂತ ಅನ್ಕೊತೀನಿ. ಅವ್ರ ಏನಿರುತ್ತೆ ಯೂಟ್ಯೂಬ್ ಚಾನಲ್ ಒಂದು ಮಾನಿಟೈಸನ್ ಅಂತ ಆದಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಅದರಿಂದ ನಾವೇನೋ ಮಾಡ್ತಿದ್ದೀವಿ, ಅರ್ನ್ ಮಾಡ್ತಿದ್ದೀವಿ ಅಂತ ಅನ್ನೋ ಟೈಮಲ್ಲಿ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ಕೊತಾರೆ. ಸೊ ನಾನು ಇವಾಗಲೇ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಅಂದರೆ, ನಾನು ಏನಕ್ಕೋಸ್ಕರ ಬಂದೆ, ಮೇಯ್ನ್ ಬೇಕಾಗಿರೋದು ಅದೇನೆ. ಏನಕ್ಕೋಸ್ಕರ ಯೂಟ್ಯೂಬ್ಗೆ ಬಂದೆ, ನಾನು ಏನು ಮಾಡ್ತಿದ್ದೀನಿ ವಿಡಿಯೋಗಳನ್ನ. ಸೊ ಹಾಗಾಗಿ ಇದನ್ನು ತಿಳಿಸ್ಕೊಡ್ಬೇಕಿತ್ತು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇರುವಂಥದ್ದು. ಹಾಗೆಯೇ ಇನ್ನು ಕೆಲವರು ಇರ್ತಾರೆ, ಏನಾಗುತ್ತೆ ನೀನು ಏನು ಮಾಡ್ತೀಯಾ ಅನ್ನೋರು ಕೂಡ ಮಾತಾಡಿರ್ತಾರೆ. ನನ್ನ ಲೈಫಲ್ಲಿ ಆ ಥರ ಎಕ್ಸ್ಪೀರಿಯೆನ್ಸು ತುಂಬ ಕಡಿಮೆ ಅಂದರೆ ಕಡಿಮೆನೇ ಅಂತ ಅಂದ್ಕೊಳ್ಳಿ. ಆ ಥರ ನನಗೆ ಯಾವುದೋ ಅಷ್ಟೊಂದು ಆಗಿಲ್ಲ ಅಂತ ಅನ್ಕೊತೀನಿ. ಆ ಥರ ಏನಾದರೂ ಆದರೆ ನಾನು ನನ್ನ ಚಾನಲ್ನ ಒಂದು ಹಂತಕ್ಕೆ ಹೋದ್ಮೇಲೆ ನಾನು ಅಂಥವ್ರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಈ ಥರ ಎಕ್ಸ್ಪೀರಿಯೆನ್ಸು ಕೆಲವೊಬ್ಬರು ಯೂಟ್ಯೂಬರ್ಸ್ಗಳಿಗೆ ಖಂಡಿತ ಆಗಿರುತ್ತೆ. ಏನಾಗುತ್ತೆ ನನ್ನ ಕೈಲಿ, ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಮನ್ಸು ಪಟ್ಟರೆ ಎಲ್ಲನೂ ಆಗುತ್ತೆ, ಎಲ್ಲ ಹಾಗೇ ಆಗುತ್ತೆ. ನಾವು ಮನ್ಸು ಪಡಬೇಕು ಅಷ್ಟೇ ಅಲ್ವಾ ಗೈಸ್. ಹಾಗೆಯೇ ನಾನು ಕೂಡ ಅಷ್ಟೇ, ನಾನು ಏನೇ ಮಾಡಬೇಕು ಅಂದ್ರೂ ನಾನು ಮಾಡೇ ಮಾಡ್ತೀನಿ. ಅಂದರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ,
ನನಗದು ಇಷ್ಟ ಆಗಬೇಕು. ನಾನು ಇಂಥದ್ದು ಮಾಡಬೇಕು ಈ ಕೆಲಸನ ಅಂದರೆ ನನಗೆ ಇಷ್ಟ ಆಗಬೇಕು. ಆಗ ನನಗದು ಕಷ್ಟ ಆಗಲಿ ನಾನು ಮಾಡೇ ಮಾಡ್ತೀನಿ. ಇವಾಗಲೂ ಕೂಡ ನಾನು ನೈಟು 1 ಗಂಟೆ 2 ಗಂಟೆ ತನಕ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ನಿದ್ದೆಗೆಟ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಕೆಲವೊಂದು ಸಲ ಟೈಮ್ ಮಿಸ್ ಮಾಡಿ ನಾನು ಊಟ ಮಾಡ್ತೀನಿ, ಅಥವಾ ಸ್ಕಿಪ್ ಮಾಡ್ತೀನಿ ಊಟನೇ ಕೂಡ ಒಂದೊಂದು ಟೈಮಲ್ಲಿ. ಈ ರೀತಿ ಎಲ್ಲ ನನಗೆ ಆವಾಗಲೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಏನೋ ಒಂದು ಮಾಡಬೇಕು ಅಂತ ಬಂದಮೇಲೆ ಸ್ವಲ್ಪ ಏನಾದರೂ ಈ ರೀತಿ ನಾವು ಬಿಡಲೇಬೇಕಾಗುತ್ತೆ. ಅಥವಾ ಎಲ್ಲನೂ ಊಟ ತಿಂಡಿ ಬಿಟ್ಟು ನಿದ್ದೆ ಬಿಟ್ಟು ಮಾಡು ಅಂತ ಯಾರೂ ಹೇಳಿಲ್ಲ. ಸೊ ಆದ್ರೂ ಅದಕ್ಕೆ ಅಂತ ನಾವು ಕುತ್ಕೊಂಡ ಮೇಲೆ ನಾನು ಮಾಡಬೇಕು, ಈ ಕೆಲಸ ಕಂಪ್ಲೀಟ್ ಮಾಡಿ ನಾವು ನೆಕ್ಸ್ಟ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದಮೇಲೆ ಅದನ್ನು ಮಾಡಿಬಿಟ್ಟೆ ನಾನು ನೆಕ್ಸ್ಟ್ ಅಲ್ಲಿ ಹೋಗುವಂಥದ್ದು. ಅದು ನನ್ನ ಪಾಲಿಸಿ. ಆ ಥರ ಬೇರೆಯವ್ರು ಹೇಗೆ ಏನು ಅಂತ ಗೊತ್ತಿಲ್ಲ. ಸೊ ನಾನು ಮಾಡುವಂಥದ್ದು ಅದು. ಸೊ ಹಾಗಾಗಿ ಇವಾಗ ಸ್ವಲ್ಪ ದಿನಗಳಲ್ಲೂ ಹಾಗೇ ಹುಷಾರು ತಪ್ಪಿದೆ. ಸೊ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ. ಇತ್ತೀಚೆಗೆ ನಾನು ನೈಟ್ ಎಡಿಟಿಂಗ್ ಬಿಡ್ತಿದ್ದೀನಿ. ಡೇಯಲ್ಲೇ ನಾನು ಎಡಿಟಿಂಗ್ನ ಮಾಡ್ಕೊತಾ ಇದ್ದೀನಿ. ಸೊ ಏಕೆಂದರೆ ಮೇಯ್ನ್ ಆರೋಗ್ಯ ಬೇಕು, ನಿದ್ದೆ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನೈಟ್ ಏನು ನಾನು ಎಡಿಟಿಂಗ್ನ ಮಾಡ್ತಾ ಇಲ್ಲ, ಡೇಯಲ್ಲೇ ನಾನು ಮಾಡ್ತಾ ಇರುವಂಥದ್ದು. ಹಾಗೆಯೇ ನನ್ನ ವಿಡಿಯೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಸ್ವಲ್ಪ ಕೇಳೋರಿಗೆ ಸ್ವಲ್ಪ ಸಿಲ್ಲಿ ಅಂತ ಅನ್ನಿಸ್ಬೋದು. ನಿದ್ದೆಗೆಟ್ಟು ಊಟ ಬಿಟ್ಟೆಲ್ಲ ಮಾಡುವಂಥದ್ದು ಇದೆಯಾ ಅಂತ ಹೇಳ್ಬಿಟ್ಟು. ಹೌದು ಇದೆ. ಏಕೆ ಅಂತ ಹೇಳಿದ್ರೆ ಅದು ನಾವು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಅವಾಗ ಯಾರು ಏನೇ ಹೇಳಿದ್ರು ನಮಗೆ ತಲೆ ಹೋಗೋದಿಲ್ಲ, ಕೆಡಿಸ್ಕೊಳ್ಳಲ್ಲ ತಲೆ, ನಾವು ಹೇಳ್ದೇ ಇರೋಕ್ಕೆಲ್ಲ ಅಲ್ವಾ. ಹಾಗೆ ನಾನು ಒಂದು ಅರ್ಧ ಗಂಟೆ ಇಲ್ಲ ಒಂದು 1 ಅವರ್ ಅಂತ ಅಂದ್ಕೊಳ್ಳಿ. ಈಗ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಅಂತಲೇ ಅಂದ್ಕೊಳ್ಳಿ. ನಾನು ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ಮತ್ತೆ ನಾನು ಎಲ್ಲನೂ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಬಂದು ಅದನ್ನು ತಪ್ಪು ಸರಿ ಕಲೆಕ್ಷನ್ ಮಾಡಿ ನಾನು ಯಾವುದನ್ನು ಅಪ್ಲೋಡ್ ಮಾಡಬೇಕು, ಯಾವುದನ್ನು ನಾನು ಕಟ್ ಮಾಡಬೇಕು, ಅದನ್ನೆಲ್ಲ ನಾನು ಎಡಿಟಿಂಗ್ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಯೂಟ್ಯೂಬ್ ಮಾಡೋದು ತುಂಬ ಸುಲಭ ಅಂತ ಅಲ್ಲ, ತುಂಬಾ ಕಷ್ಟ ಇದೆ. ಅದಕ್ಕೆ ಶ್ರಮ ಅನ್ನೋದಾಗಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟರೆ ನಮಗೆ ಎಲ್ಲ ಸಾಧ್ಯ ಮುಂದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಅರ್ಧ ಗಂಟೆ ವಿಡಿಯೋ ಮಾಡಿದರೆ ಅದನ್ನು ನಾನು 10 ನಿಮಿಷಕ್ಕೆ ತಂದು ಎಡಿಟಿಂಗ್ ಮಾಡಿ ಇಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ಅರ್ಧ ಗಂಟೆ ವಿಡಿಯೋ 10 ನಿಮಿಷ ನೀವು ನೋಡ್ತೀರಾ ಅಂದರೆ 10 ನಿಮಿಷದಲ್ಲಿ ನಾನು ಏನೆಲ್ಲ ವಿಷಯಗಳನ್ನ ಕವರ್ ಮಾಡಿರ್ತೀನೋ ಅದನ್ನ ಅರ್ಧದಿಂದ 1 ಅವರ್ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆಯೇ ನೋಡಿ. ಅಷ್ಟು ನಾನೊಂದು ಅದಕ್ಕೊಂದು ಎಫರ್ಟ್ ಅನ್ನೋದನ್ನ ಹಾಕಿರ್ತೀವಿ. ಎಲ್ಲರೂ ಅಷ್ಟೇ, ನಾನು ಅಂತಲ್ಲ, ಎಲ್ಲರೂ ಅಷ್ಟೇ ಒಂದು ಎಫರ್ಟ್ ಅನ್ನೋದನ್ನ ಹಾಕಿರ್ತಾರೆ. ಇದು ಗೊತ್ತಿದೆ ದಿನಗಳು ಏನು ಮಾಡೋ ಕೆಲಸ ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋವಂಥದ್ದು. ಅಥವಾ ಇನ್ನು ಬೇರೆ ಬೇರೆ ಏನಾದರೂ ಸ್ವಲ್ಪ ಅವ್ರಿಗೆ ಬಂದಂಗೆ ಇಷ್ಟ ಬಂದಂಗೆ ಮಾತಾಡ್ಕೋಬಹುದು. ನಾವೆಲ್ಲಾದರೂ ಒಂದು ಹೊರಗಡೆ ಹೋಗಿದ್ದೀವಿ, ಒಂದು ಶೂಟ್ ಮಾಡಬೇಕು, ಏನಾದರೂ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಏನು ಮಾಡ್ತೀಯಾ, ಒಂದು ಏನು ಕೆಲಸ ಇಲ್ಲ ಮಾಡೋಕ್ಕೆ, ಫೋನ್ ತೊಗೊಂಡು ವಿಡಿಯೋ ಮಾಡೋದಷ್ಟೇನಾ ಕೆಲಸ, ಇದನ್ನು ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ವಾ, ವಿಡಿಯೋದಿಂದ ಏನು ಸಿಗುತ್ತೆ ಏನಾಗುತ್ತೆ ಅನ್ನೋರು ಕೂಡ ಇರ್ತಾರೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ತುಂಬ ಕಡಿಮೆ ಅಂತ ಅನ್ಕೊತೀನಿ. ನಾನು ಆ ಥರ ಹೊರಗಡೆ ಹೋದಾಗ ಆಲ್ಮೋಸ್ಟ್ ನಾನು ತಲೆಕೆಡಿಸ್ಕೊಳ್ಳೋದಿಲ್ಲ. ನಾನು ಏನು ಮಾಡಬೇಕು ನಾನು ವಿಡಿಯೋಗಳನ್ನ ಮಾಡ್ಕೊತೀನಿ ಆದಷ್ಟು. ಆ ಥರ ನಾನು ತಲೆಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಏಕೆಂದರೆ ಆ ಥರ ತಲೆಕೆಡಿಸ್ಕೊಂಡ್ರೆ ಯೂಟ್ಯೂಬ್ ಫೀಲ್ಡ್ಗೆ ಬಂದಮೇಲೆ ಆಗೋದಿಲ್ಲ. ಮಾಡಲೇಬೇಕು. ನಾವು ಹೊರಗಡೆ ಹೋದ್ಮೇಲೆ ನಾವು 4 ಜನಕ್ಕೆ ನಾವು ತಿಳಿಸ್ಕೊಡ್ಬೇಕು, ನಾವು ಹೇಳಬೇಕು, ನಾವು ಈ ರೀತಿ ಒಂದು ವಿಡಿಯೋಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಹೊರಗಡೆ ಹೋದಾಗ ನಾವು ನಮ್ಮನ್ನು ನಾವಾಗಿ ಇಟ್ಕೋಬೇಕು, ನಮ್ಮನ್ನು ನಾವಾಗಿ ಕೆಲಸ ಮಾಡೋದಕ್ಕೆ ಬಿಡಬೇಕು. ಬೇರೆಯವ್ರ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಾಗಲಿ ಆ ಥರ ಈ ಥರ ಆದಾಗ ನಿಜ ನಾವು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾನು ಅಂಥವ್ರಿಗೆಲ್ಲ ನಾನು ಸ್ವಲ್ಪ ದೂರನೇ ಇರ್ತೀನಿ ಅಂತ ಹೇಳ್ಬೋದು, ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದೇ ಏನು ಮಾಡ್ತೀಯಾ, ಏನು ಬಿಡ್ತೀಯಾ, ಏನಾಗುತ್ತೆ ಅಂತ ಅನ್ನೋರಿಗೆ ಮುಂದೆ ಒಂದಿನ ಉತ್ತರ ಅಂತೂ ಇದ್ದೇ ಇರುತ್ತೆ ಪಕ್ಕ ಅನ್ನೋದೊಂದು ನನ್ನ ನಂಬಿಕೆ. ಅಷ್ಟು ಒಂದು ಯೂಟ್ಯೂಬ್ ಮೇಲೆ ನಾನೊಂದು ನಂಬಿಕೆ ಅನ್ನೋದನ್ನ ಇಟ್ಟಿದ್ದೀನಿ. ಒಂದು ಒಳ್ಳೆ ರೀತಿ ನಾನು ರೀಚ್ ಆಗಬೇಕು ಅನ್ನೋದು ಕೂಡ ನನ್ನ ಆಸೆ, ಕನಸು ಅಂತ ಹೇಳ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಲಿ ಅಂತ ಕೂಡ ನೀವು ಕೂಡ ಅರಸಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೂ ಒಂದು ಕೆಲವೊಂದು ವಿಷಯಗಳನ್ನ ನಾನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾತಾಡ್ತಾ ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ ವಿಷಯಗಳು. ಸೊ ಹಾಗಾಗಿ ಬೇಡ, ಸದ್ಯಕ್ಕೆ ಇಷ್ಟಿರಲಿ ವಿಡಿಯೋನ. ನಾನು ಏನು ಹೇಳಬೇಕು ಅಂದ್ಕೊಂಡೆ, ನಾನು ಯೂಟ್ಯೂಬ್ ಫೀಲ್ಡ್ಗೆ ಏನಕ್ಕೋಸ್ಕರ ಬಂದೆ ಅನ್ನೋದು ಹೇಳಬೇಕಿತ್ತು. ಸೊ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಿದ್ದೀರೋ ಪ್ಲೀಸ್ ದಯವಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ನೀವೆಷ್ಟು ಒಂದು ಒಳ್ಳೆ ರೀತಿ ನೀವು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀರೋ, ಪ್ರಯತ್ನ ಪಡ್ತಾ ಇರ್ತೀರೋ, ನಿಜ ಒಳ್ಳೇದಾಗೇ ಆಗುತ್ತೆ. ಸ್ಟಾರ್ಟ್ ಮಾಡಿ. ನೀವು ನಾಳೆ ಯಾವಾಗಲೂ ಮುಂದೆ ಒಂದು ದಿನ ಸ್ಟಾರ್ಟ್ ಮಾಡೋದು ಬದಲು ಇವತ್ತೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಫ್ಯೂಚರ್ ಅನ್ನೋದು ಮುಂದೆ ಕಾಯ್ತಾ ಇರುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಮೇಯ್ನ್ ಬೇಕಾಗಿರುವಂಥದ್ದು ನಿಮ್ಮ ಮನೆಯವ್ರ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಬೇರೆ ಯಾರ ಮಾತಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ಮತ್ತು ನೀವು ಮಾಡೋ ಕೆಲಸಗಳು ಒಳ್ಳೆಯದಾಗಿದ್ರೆ ನಿಜ ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ, ಒಂದು ಒಳ್ಳೆ ಹಂತಕ್ಕೆ ಹೋಗುತ್ತೆ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಚಾನಲ್ ಆದಷ್ಟು ಬೇಗ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗಿನ್ನ ಒಂದು ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.